ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು, ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳು 3 ಜನ ಇವತ್ತು ನಮ್ಮ ಅದಕ್ಕೆ ಊರಲ್ಲಿ ಅದಕ್ಕೆ ಇದಾರಲ್ವಾ, ನಮ್ಮ ಯಜಮಾನ್ರು ಇದಾರಲ್ವಾ, ನಮ್ಮ ಯಜಮಾನ್ರನ್ನ ಅಕ್ಕಾರ ಬೀಗರು ಮನೇಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅವ್ರದ್ದು ಒಂದೇ ಊರು, ನಮ್ಮ ಅದಕ್ಕೆ ಮಗಳನ್ನ ಕೊಟ್ಟಿರೋದು ಒಂದೇ ಊರಿಗೇನೆ. ಸೊ ಅವ್ರ ಮನೇಲಿ ಇವತ್ತು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಿಕ್ಕರ್ ಉದುರಿಸ್ಕೊಂಡವಳಾಗ್ಲೇ ನಾನು ಹೇಳಿದೆ ಬ್ಲ್ಯಾಕ್ ಕಲರ್ ಇಕ್ಕು ಅಂತ. ಹೊಸಿ ಚೆನ್ನಾಗಿ ಕಾಣ್ತಾ ಇಲ್ಲ ಬೀಗ್ರೂಟ ಇಲ್ಲಿ ಮಾಡಿದ್ದು. ಇವಾಗೆಲ್ಲ ಕಲ್ಲೆಲ್ಲ ಹಾಕ್ಬಿಟ್ಟು ಜಾಗ ಇಲ್ಲ. ಇಲ್ಲೂ ಇಲ್ಲ, ಹಾಕಿಲ್ಲ ಅಂದ್ರೆ ರಾಗಿ ಕೂದರೇನೋ. ಐಸ್ ಕ್ರೀಮಾ? ಹ್ಞೂ ಕಣ್ ತಗೋ ಕೊಡ್ಸೋಣ ಅಂತ ಇದೀವಿ. ಈಗ ಇರ್ಲಿ ತಗ. ಅದೆಲ್ಲೋ ಐಸ್ ಕ್ಯಾಂಡಿ ಒಯ್ಯ ಕುಯ್ ಕುಯ್ ಅನ್ಸ್ತಾವ್ರೆ. ಇವಳು ಐಸ್ ಕ್ಯಾಂಡಿ ಇಲ್ಲೇ ನೀವು ಬೇಡ ಅಂತವಳು. ಯಾರೋ ಕೊಡ್ಸೋತಾರ. ವಿಡಿಯೋ ಮಾಡ್ತಾರೆ. ಶ್ರೀ ಸತ್ಯನಾರಾಯಣ ಸ್ವಾಮಿ ವಿಡಿಯೋ ಬಿಡ್ಬೇಡ ಬಿಡು. ಯಾಕೆ ದೃಷ್ಟಿ ಆಯ್ತತ ಬಿಡ್ಬೇಡ ಅಂತ ಈಗ ಅವಳು ತಂದಿಗೆ 30 ಸಾವಿರ ಹೆಸರು ಬಿಟ್ಕೊತಾಳೆ. ನೀನು ಬಿಡ್ಬೇಡ ಅಂತ ಏನು ಬಿಡ್ತಿದ್ದೆ ಹೇಳು. ಮಾಡಕ್ಕ ಬಿಡು. ಈಗ ಮುಗ್ದೈತೆ ಕತೆ ಅವ್ರದ್ದು. ಓಕೆ, ಅದು ಎಲ್ಲರಿಗೂ ಬರೋಕ್ಕಲ್ಲ. ನೀನು ಕೋಟೆ ಕೊಡ್ತಾರೆ ಅಂತ ಅಂದರೆ ಬರೋ ಅಂತವ್ರಿಗೆ ಬರೋದು. ಖುಷಿ ಮಾಡ್ತಾರ. ಅಂತ ಹುಡುಗಿ ಸಿಗ್ಲಿ ಅಂತನಾ ಅಥವಾ ಆಯ್ತಲ್ಲ ಸ್ವಲ್ಪ ಹೈಲೈಟ್. ಚಪ್ಪಲ್ ಇಲ್ಲಿ ಬಿಡವಾ? ಸುಚ್ಚು ಚಪ್ಪಲ್ ಇಲ್ಲಿ ಬಿಡು. ತಗೊಂಡೋಗ್ತಾರ ನೋಡಿ. ನಿಮ್ಮ ಅಪ್ಪ ಚೆನ್ನಾಗಿ ಮಾಡೋಕೆ ನಾನು ಮಾಡುತ್ತ ಮಾಡೋದೆಲ್ಲ ಸ್ವಲ್ಪ ಬೇಡೆನು ನನಗಬೇಕೆಂದು ನಾ ಕೇಳೆನು. ಸ್ವಲ್ಪ ಅದು ಸ್ವಲ್ಪ
ಯಾವಾಗ ಬಂದ್ರಿ ಪ್ರಸಾದ ಈ ಪ್ರಸಾದ ನೋಡೇ ತಿನ್ಬೇಕು ಅನಿಸ್ತಿತ್ತು. ಸಜ್ಜಿಗೆ ಇನ್ನೊಂದು ಕೊಟ್ರೆ ಇನ್ನೊಂದು ತಿಂತೀನಿ. ಫೇವ್ರೇಟ್ ಅದೆಲ್ಲ ಕೊಟ್ರು ಎಲ್ಲ ತಿಂದಿಲ್ಲ, ಇನ್ನೊಂದು ತಿಂತೀನಿ. ತಿಂತಿ ಬಿಡು, ಇನ್ನೊಂದು ಎರಡು ಕೊಡಿಸ್ತೀನಿ ಬಿಡು. ಹೋಗಿ ಇಸ್ಕಡಿ ನೋಡ್ಬೇಡಿ ಜಲ್ಸ್ಬಿಡಿ ಮಾಡ್ತೇ ಕೈ ಕೂತು ಅವ್ರಿಗೆ ಕೊಡ್ತೀರಿ. ಥ್ಯಾಂಕ್ ಯು. ಗಾಯ್ಸ್ ಸಜ್ಜಿಗೆ ಫೇವ್ರೇಟ್ ಅಂತ ಅಂದ್ಬಿಟ್ಟು 3 ತಿಂತಾಗಿದ್ವಿ. 3 4 ಹೋಗು ಮುಂಗೊಂದು ಕೊಟ್ಟೆ, ಸುಳ್ಳು ಕೊಟ್ಟೆ, ಮುಂಗೊಂದು ಕೊಟ್ಟೆ. ಸುಳ್ಳು ತಿಂದ್ಬಿಟ್ಟು ಹೇಳ್ತಾವಳ. ಜಾಸ್ತಿ ತಿಂದಿರೋದು ರೀಸನ್ ಬೇರೆ ಐತೆ, ಏನು ಹೇಳಲ್ಲ. ಏನು ಹೇಳಿರ್ಲಿ, ಸಜ್ಜಿಗೆ ಜಾಸ್ತಿ ತಿಂತಿರೋದಕ್ಕೆ ರೀಸನ್ ಬೇರೆ ಐತೆ. ಏನು ಹೇಳು ಅದನ್ನೇ. ಊಟ 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 ಗಾಯ್ಸ್, ಊಟ ಊಟ. ಪ್ರಸಾದ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದೀವಿ. ಇವಾಗ ಟೈಮ್ ಬಂದು 2:45. ನಾನು ಸಂಗೀತ ಪ್ರಮೋಷನ್ಗೆ ಹೋಗ್ಬೇಕು, ಸೊ ಹಾಗೆ ಹೊರಟ್ವಿ. ನಾನು ಸ್ವಲ್ಪ ನಿಧಾನಕ್ಕೆ ಹೋಗ್ಬೋದಿತ್ತು, ಅಲ್ಲಿಗೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಬೇಗ ಹೋಗ್ತಾ ಇದ್ವಿ. ಆಯ್ತು, ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ದೊಡ್ಡ ಹತ್ರ ಹೋಗ್ತಾ ಇದೀವಿ. ನನ್ನ ಯಜಮಾನ್ರ ಜೊತೆ ಇವತ್ತೊಂದು ಡ್ಯಾನ್ಸ್ ಮಾಡೋಣ ಅಂತ. ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡಿರೋ ಮುಂದೆ ಟ್ರೈ ಮಾಡ್ಬೇಕಾದ್ರೆ ನನಗೆ ಭಯ ಆಯ್ತಾರ. ಎಲ್ಲಿ ಮಾಡೋದು? ಹಾಂ, ಇಲ್ಲೇ ಮಾಡೋದ. ಬಾಳೆ ಎಲ್ಲ ಚೆನ್ನಾಗಿತ್ತು, ಇವಾಗೆಲ್ಲ ಬಾಳೆ ಇದೆಲ್ಲನೂ ಕಟ್ಸಾಕ್ರಿ. ಎಂತ ಏನು ಇಲ್ಲ ಇಲ್ಲವೇ ಬಾ, ಟೈಮ್ ಆಗುತ್ತೆ ನನಗೆ. ಎಲ್ಲೇ ತಗೊಂಡೆ ಗೊತ್ತಿಲ್ಲ. ಹೋಗಿ ಬಾ 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 ಸೆಟ್ರು ಹೋಗ್ಬಿಡ. ಅದು ಇನ್ನೂ ಕಾಯಿ ಬಿಡೋದು ಇಷ್ಟ. ಪರಂಗಿ ಗಿಡ ಬೇಗನೆ ಬೆಳೆಯುತ್ತೆ, ಬೇಗನೆ ಹಣ್ಣು ಬಿಡುತ್ತೆ. ಹಾಂ, ದರ್ಶುದೇ ಜಾಸ್ತಿ ಡ್ಯಾನ್ಸ್ ಮಾಡಿಸು ಬ್ರೋ ಕೈಲಿ ಅಂತ. ಈಗ ಅದಕ್ಕೆ ಎಲ್ಲಿ ಹೋಗ್ತಾ ಇದ್ದೀರಾ, ಮುಗೀತಾ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ರಾ? ಹ್ಞೂ ಮುಗೀತು, ಇವಾಗ ಏನು ಮಾಡ್ತಿದ್ದೀರಾ ಅಂತ ಅಂದಿದ್ದಕ್ಕೆ ಡ್ಯಾನ್ಸ್ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಿದ್ವಿ. ನಾನು ವಿಡಿಯೋ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಬೇಗ ವಿಡಿಯೋ ಮಾಡ್ಬಿಟ್ಟು ಕಳಿಸಿ, ಬೇಗ ಅಪ್ಲೋಡ್ ಮಾಡಿ. ಕೈಲಿ ಹಾಕೊಳ್ಳಿ. ಯಾವ್ದು ಹಾಕತ್ತೀರಾ? ಅದೇ ಬೇಕಾ? ಇಲ್ಲ, ಪ್ರಾಕ್ಟೀಸ್ ಮಾಡ್ದಲ್ಲೇ ಮಾಡ್ತಾರ. ಏನ್ ಪ್ರಾಕ್ಟೀಸ್? ಇಷ್ಟಂತಕ್ಕ ಪ್ರಾಕ್ಟೀಸ್ ಮಾಡ್ಸಿಲ್ವಾ? ಗೈಸ್ ಏನ್ ಗೊತ್ತಾ, ಇದೇ ಫಸ್ಟ್ನೇ ಡ್ಯಾನ್ಸ್ ನನ್ನ ಗಂಡಂದು. ಕಂಡೇನು ನನ್ನಾಣೆ ನಾನು ಹುಟ್ಟಿನಲ್ಲೂ ಸುಖವ ಕಂಡೇನು. ಆಮೇಲೆ ನಾನಿಂಗ್ ಕರಿತೀನಿ, ಬಾ ಬನ್ನಿ ಅಂತ ಕರಿತೀನಿ. ಅದಕ್ಕೆ ಇವಾಗ ಬನ್ನಿ, ನಾನು ತಿರ್ಗಿಸ್ತೀನಿ ನಿಮ್ಮನ್ನ. ಚಪ್ಪಲ್ ಬಿಟ್ಬಿಡಿ, ಬನ್ನಿ ಇಲ್ಲಿ. ಈಗ ಇಟ್ಕೊಂಡು ತಿರುಗಿ ನಿಮ್ಮನ್ನ ನಾನು ತಿರ್ಗಿಸ್ತೀನಿ, ಡಿಫ್ರೆಂಟ್ ಆಗಿರ್ಲಿ. ಆಯ್ತಾ? ನೀನು ತಿರ್ಬೇಕು, ನಾನು ತಿರ್ಬೇಕು. ನೀನು ತಿರ್ಬೇಕು, ನಾನು ತಿರ್ಬೇಕು ಮಾಡಿ ಮೊದಲು. ನಾಲ್ಕು ಸಲ. 1 2 3 4 5 6 7 8. ಬನ್ನಿ ಕಡೆಗೆ. ಆಯ್ತಾ? ಫಸ್ಟ್ ಹೆಂಗ್ ಬರೋದು ಹೇಳಿ, ನಾನು ಹಿಂಗೆ ಕರಿತೀನಿ. ಅಲ್ಲ, ನಿನ್ನ ನೋಡ್ಕೊಂಡ್ರೆ ನಾನು ಹಿಂಗೆ ಮಾಡ್ಬೋದು. ಈ ಕಡೆ ಬರ್ಬೇಕು ನೀನು.
ಆಯ್ತಾ ಜಾಗ ಗೊತ್ತಾಗಿಲ್ಲ ಇಲ್ಲಿ ಬನ್ನಿ. ಈಗ ಬರ್ತೀವಿ ಹಿಲಿಂಗೆ ಅಂತ ಕರಿತೀನಿ ಆಯ್ತಾ. ನಾನು ರೆಡಿ 1 2 3 ಸ್ಟಾರ್ಟ್ 1 2 3 4 5 6 7 8 1 2 3 4 5 6 7 8 ಆಯ್ತಾ. ಹಾಂ 1 2 3 4 5 6 7 8 1 2 3 ಏನೋ ನೀನು ಏನೋ ಲಿಪ್ಪಿಂಗ್ ಸಿಂಗ್ ಮಾಡಬೇಡ, ಲಿಪ್ ಸಿಂಗ್ ಮಾಡಬೇಡ, ಕೌಂಟ್ ಮಾಡ್ಕೊಂಡು ಬೈಲಿ 1 2 3 4 ಅಂತ ಆಯ್ತಾ. ನಿಂತ ಕೇಳಿ 1 2 3 4 5 6 7 8 1 2 3 4 5 6 7 8 ಮತ್ತೆ ಆ ಸಾಂಗ್ ಹಾಕಿ ಸಾಂಗಲ್ಲಿ ನೋಡ್ಕೊಂಡು ಇದು ಮಾಡ್ಬೋದು. ಹಿಂಗೆ ಹಿಂಗೆ ಹಾಂ ಇದೊಂದು ಚೆನ್ನಾಗಿ ಕಲ್ತ್ಕೋಬೇಕೆ ಅದಳು. ಗೈಸ್ ಇದೇ ಫಸ್ಟ್ ಟೈಮ್ ನನಗೆ ಡ್ಯಾನ್ಸ್ ಮಾಡೋದು ಚೆನ್ನಾಗಿ ಮಾಡಿದ್ರು. ಓಕೆ 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 ಹೆಂಗಿದೆ ಎಕ್ಸ್ಪೀರಿಯನ್ಸು ಡ್ಯಾನ್ಸು ಚೆನ್ನಾಗಿತ್ತಾ? ಹೌದು ಸೂಪರ್. ಸರಿ ಇವಾಗ ಟೈಮ್ ಆಯ್ತು. ಬಾಳೆಗೊನೆ ಬಂದಿಲ್ವಾ ಇದು? ಕಡಿಬೇಕನ್ನ ಅಕ್ಕಿ ಬಂದು ನಾಳೆ ಕಾಣ ಕರ್ಕೊಂಡು ಇವತ್ತು ಕಡಿಬೇಕಾಯ್ತು. ಈಗ ಕಡಿಯೋಕೆ ಟೈಮ್ ಇಲ್ಲ ಪ್ರಪ. ಅಕ್ಕಿ ಪ್ರಮೋಷನ್ ತಗೋಬೇಕು. ಆಫ್ ಮಾಡೋ ಸಾಕು. ಎಡಿಟ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನನ್ನ ಗಂಡನ ರೀಲ್ ಹೆಂಗೆ ಬಂತು ಅಂತ ಅಂದ್ಬಿಟ್ಟು ಹಾಕ್ತೀನಿ ನೋಡಿ. ಇದ್ರ ಶಾರ್ಟ್ಸಲ್ಲೂ ಹಾಕಿರ್ತೀನಿ, ಚೆಕ್ ಮಾಡಿ. ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡೋರು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನನಗೆ ಬರೋದು ಗೈಸ್ ಹೆಂಗೆ ಗೊತ್ತಾ, ನೀವೆಲ್ಲ ಅಣ್ಣ ಡ್ಯಾನ್ಸ್ ಚೆನ್ನಾಗಿ ಮಾಡಿರೋದು ಅಂತಲೇ ಹಾಕೋದು. ನನಗೆ ಗೊತ್ತು, ನನಗೆ ಸಪೋರ್ಟ್ ಮಾಡಲ್ಲ ನೀವು, ನನಗೆ ಗೊತ್ತು ಎಲ್ಲ ಅಣ್ಣಂಗೆ ಸಪೋರ್ಟು ಅಂತ. ಇಷ್ಟಪಡೋರು ಹೆಂಗಿದ್ರು ಪಡ್ತಾರೆ, ಮಾಡೋರು ಕಮೆಂಟ್ ಬ್ಯಾಡ್ ಕಮೆಂಟ್ ಹೆಂಗಿದ್ರು ಮಾಡ್ತಾರೆ. ಬಟ್ ಬೈಯೋದು ಮಾತ್ರ ಬಿಡಲ್ಲ. ಮನ್ಸಿಗೆ ಹರ್ಟ್ ಆದಾಗ ಬಂದು ವಿಡಿಯೋದಲ್ಲಿ ಬೈತೀನಿ. ಅಕ್ಕ ಬ್ಯಾಡ್ ಕಮೆಂಟ್ ಮಾಡೋರು ಮಾಡ್ತಾ ಇರ್ತಾರೆ, ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ, ಬೈಬೇಡಿ ಅಂತ ಹೇಳ್ಬಿಡಿ. ಬಟ್ ನೀವು ನನ್ನ ಸಮಾಧಾನಕ್ಕೆ ಸಾಂತ್ವನ ಕೊಡ್ತೀರಾ. ಬಟ್ ನನ್ನ ಮನಸ್ಸಲ್ಲಿ ಇರುತ್ತಲ್ಲ ಸಿಟ್ಟು, ಅದಕ್ಕೋಸ್ಕರ ನಾನು ವಿಡಿಯೋಸ್ ಮಾಡೋದು. ನಿಧಾನವೇ ಎಡಿಟ್ ಮಾಡೋದು ಯಾವಾಗ ಅಂತ, ಇದು ಹಾಕೋದು ಯಾವಾಗ ಅಂತ. ಇವಾಗ ಎಡಿಟ್ ಮಾಡ್ಬೋದಿತ್ತು, ಚಂದ್ರಪಟ್ಟಕ್ಕೆ ಹೋಗ್ಲಿಲ್ಲ ಅಂತ ಅಂದಿದ್ರೆ. ಅವನೇ ಬರಲೇಬೇಕು ಅಂತ ಇಲ್ಲ, ನಾಳೆ ಟೈಮ್ ಇಲ್ವಲ್ಲ ದರ್ಶ್. ಗೈಸ್ ಪ್ರಮೋಷನ್ಗೆ ಹೊರಟ್ವಿ ಪ್ರಮೋಷನ್. ಸೆಕೆ ಬಿಸಿಲು ಹಸಿ ಹೊಡಿತಿಲ್ಲ. ಏನಿದು? ಯಾವ್ದೇವ್ರು? ಸೇಟಸ್ದ ಗೈಸ್ ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಲಸ್ಸಿಗೆ ಬಂದು ಜ್ಯೂಸ್ ಕುಡಿನ ಅಂತ. ಟಿಶ್ಯೂ ಅಂತ ಕೊಡಿ. ಹಿಂಗೆ ಕುಡಿ. ಎಕ್ಸ್ಟ್ರಾ ಯಾಕೆ? ಕೋಲ್ಡ್ ಜಾಸ್ತಿ ಕುಡಿದ್ರ.
ಡ್ಯಾನ್ಸ್ ಮಾಡಿದ ವೀಡಿಯೋಸ್ನ ಶಾರ್ಟ್ಗೆ ಹಾಕಿದ್ದೀನಿ. ಶಾರ್ಟ್ಸಲ್ಲಿ ಯಾರೋ ಬಂದು ಕಮೆಂಟ್ ಮಾಡಿದ್ರಿ ಎಲ್ಲ ದುಡ್ಡಿನ ಮಹಿಮೆ ಅಂತ ಅಂದ್ಬಿಟ್ಟು. ಏಕೆ ಅಂತಂದರೆ ಮುಂಚೆ ಡ್ಯಾನ್ಸ್ಗೆಲ್ಲ ಬರ್ತಾ ಇರಲಿಲ್ಲ, ಇವಾಗಾದರೆ ಡ್ಯಾನ್ಸ್ಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಆಗಿರ್ಬೋದು ಎಲ್ಲದಕ್ಕೂ ರೀಲ್ಸಲ್ಲಿ ಎಲ್ಲದಕ್ಕೂ ಬರ್ತಾ ಇದ್ದಾರೆ ನಿಮ್ಮ ಯಜಮಾನ್ರು ದುಡ್ಡಿನ ಮಹಿಮೆ ಅಂತ ಅಂದ್ಬಿಟ್ಟು ಯಾರೋ ಕಮೆಂಟ್ ಮಾಡಿದ್ರಿ. ಸೊ ದುಡ್ಡಿನ ಮಹಿಮೆ ಅನ್ನೋದಕ್ಕಿಂತ ಮುಂಚೆ ಅವ್ರಿಗೆ ಇದೆಲ್ಲ ಏನೂ ಗೊತ್ತಿರಲಿಲ್ಲ. ನನಗೇ ಅವರು ಜಾಸ್ತಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಮಾಡು ಅಂತ ಅಂದ್ಬಿಟ್ಟು. ಏನಾದರೂ ಅನ್ಕೋತವ್ರು ಜನ ಅಂತ ಎದುರುತ್ತಾ ಇದ್ರು. ಬಟ್ ನನ್ನ ಖುಷಿಗೋಸ್ಕರ ಸುಮ್ಮನೆ ಆಗ್ತಾ ಇದ್ದಿದ್ದು ಅಷ್ಟೇ, ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಮಾಡಬೇಡ ಅಂತ ಅಂದ್ಬಿಟ್ಟು ರಿಸ್ಟ್ರಿಕ್ಷನ್ ಏನೂ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಅಂತ ಅಂದರೆ ಹಳ್ಳಿ ಭಾಷೆಯಲ್ಲಿ ನಾವು ಫೇಮಸ್ ಆಗಿರೋದ್ರಿಂದ ತುಂಬ ಜನ ಎಲ್ಲ ನಿಮ್ಮ ಚಂದ್ರಾಯಪಟ್ಟಣದ ಭಾಷೆನ ಬೆಳೆಸ್ತಾ ಇದ್ದೀರಾ, ಚೆನ್ನಾಗಿ ಮಾಡ್ತಾ ಇದ್ದೀರಾ, ಎಲ್ಲ ಕಾಮಿಡಿ ಥರ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನಾವು ನಗ್ತೀವಿ, ನಿಮ್ಮ ವೀಡಿಯೋಸ್ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಸಿಕ್ಕಿತ್ತೆ ಎಲ್ಲ ಮಾತಾಡ್ಸೋದು, ಮತ್ತು ನಮ್ಮ ಹಸ್ಬೆಂಡ್ ಹತ್ರ ಎಲ್ಲ ಕೇಳೋದು, ಚೆನ್ನಾಗಿ ಮಾಡ್ತಾರೆ ಅಂತ ಹೇಳೋದು ಎಲ್ಲ ಮಾಡಿದಾಗ ಅವ್ರಿಗೂ ನಾನು ಹೆಂಡ್ತಿ ಮಾಡ್ತಾ ಇರೋದ್ರಲ್ಲಿ ಏನೂ ತಪ್ಪಿಲ್ಲ ಬಿಡು, ಹೆಂಗೋ ಖುಷಿಗೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಅವ್ರಿಗೂ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಅರ್ಥ ಆಗಿದೆ. ಹಾಗಾಗಿ ಅವ್ರೂ ಸುಮ್ಮನೆ ಆಗಿರೋದಷ್ಟೇ. ದುಡ್ಡೇ ಎಲ್ಲದಕ್ಕೂ ಒಂದು ಕಾರಣ ಆಗೋಕ್ಕಾಗಲ್ಲ. ಯಾಕೆ ಹೆಂಗೆ ತಿಳ್ಕೊತೀರಾ? ಈಗ ಅವ್ರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಸ್ವಲ್ಪ ಭಯ ಪಡ್ತಾಯಿದ್ರು. ಜನ ಏನಾದ್ರು ಅಂತಾರೆ ಅಂದ್ಬಿಟ್ಟು ನಾನೇನೋ ಜನಗಳಿಗೋಸ್ಕರ ಎದುರ್ತಾ ಇರಲಿಲ್ಲ. ನಮ್ಮನೆಯವ್ರು ಏನಾದರೂ ಅನ್ಕೋತಾರೆ ಅದ್ರ ಬಗ್ಗೆ ಗೊತ್ತಿರ್ತಿರ್ಲಿಲ್ವಲ್ಲ, ಅದಕ್ಕೆ ಏನಾದರೂ ಮರ್ಯಾದೆ ಪ್ರಶ್ನೆ ಅಂತ ಅಂದ್ಬಿಟ್ಟು ಎದುರ್ತಾ ಇದ್ರು. ಇವಾಗ ಅದ್ರ ಬಗ್ಗೆ ಗೊತ್ತಾಗಿರೋದಕ್ಕೆ ಏನು ಮಾತಾಡ್ತಾ ಇಲ್ಲ. ನೀವು ಎಲ್ಲದಕ್ಕೂ ದುಡ್ಡು ಅಂತ ಹೆಂಗೆ ಹೇಳ್ತೀರಾ? ಈಗ ದುಡ್ಡು ಮಾಡೋದು ಒಂದು, ಈಗ ನನ್ನ ಖುಷಿನ ತುಂಬ ನನ್ನ ಖುಷಿಯಾಗಿರಬೇಕು ಅಂತ ಇಷ್ಟಪಡ್ತಾರೆ. ಸೊ ನಾಲ್ಕು ಜನ ನಗಿಸ್ತಾವಳೆ, ಹೆಂಗೋ ಒಂದು ಒಳ್ಳೆ ರೀತಿಲಿ ಫೇಮಸ್ ಆದಲು ಒಂದು ಹೆಮ್ಮೆ ಖುಷಿ ಇದೆ ಅವ್ರಿಗೆ. ಸೊ ದುಡ್ಡು ಅಂತ ಹೆಂಗೆ ಹೇಳ್ತೀರಾ? ದುಡ್ಡು ಒಂದು ಭಾಗ ಆದರೆ ಅದಕ್ಕಿಂತ ಹೆಚ್ಚಾಗಿ ಸೊ ಒಂದು ಫೇಮಸ್ ಆದ್ಲಲ್ಲ ಒಂದು ಹಳ್ಳಿ ಭಾಷೆನ ಯೂಸ್ ಮಾಡಿಕೊಂಡು ಅಂತ ಅದೊಂದು ಅದಕ್ಕಿಂತ ಹೆಚ್ಚಾಗಿ ಖುಷಿ ಪಡ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಅರ್ಥ ಆಗಿರೋದಕ್ಕೆ ಇವಾಗ ರೀಲ್ಸ್ಗಾಗಿ ಯೂಟ್ಯೂಬ್ ವೀಡಿಯೋಸ್ಗಾಗಿ ಬರ್ತಾ ಇರೋದು ಅಷ್ಟೇ. ದುಡ್ಡು ದುಡಿತಾವಳೆ ಅಂತ ಅಂದ್ಕೊಂಡು ಅದರಿಂದ ದುಡಿಬೋದು ಅಂತ ಬರ್ತಾ ಇಲ್ಲ. ಸೊ ನೀವೇನೋ ತಿಳ್ಕೊಳಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಇವಾಗ ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು. ಲಸ್ಸಿನಲ್ಲಿ ಒಂದು ಜ್ಯೂಸ್ ಕುಡ್ಕೊಂಡು ಇವಾಗ ತರಕಾರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಬಂದ್ವಿ. ಬಾರ ಈ ಕಡೆ, ನೀನು ಅದು ಪಾನಿಪುರಿ ತಿನ್ಬೇಕಾ ನನ್ನ ಮಗನೇ? ಕಡಿಕೆ ಹೆಂಗೆ ಕಚ್ಚಕ್ ಬತ್ತಾನೆ ಗೊತ್ತಾ, ಹೆಂಗೆ ಬೊಗ್ಳಕ್ ನೋಡೋದು. ಏನ್ ಬೇಕು ನಿಂಗೆ? ಏನ್ ಬೇಕು? ಏನ್ ಬೇಕು? ಏನ್ ಬೇಕು? ಅದ್ಲು ಬಾಲ ಅಂಚೆ ಕಡೆ ತಗತ್ತೀನಿ ಇವಾಗ. ಬರ ಇಲ್ಲಿ, ಪಾನಿಪುರಿ ತಿನ್ಬೇಕಾ ನೀನು? ಓಹೋ, 15 ಗಂಟೆ ತಿನ್ನು, 10 ಗಂಟೆ ಕುಡಿ, ಟಿವಿ ನೋಡ್ಕೊಂಡು ಆರಾಮಾಗಿ, ಆಯ್ತಾ? ದೋತ್ಕೋ ಯೂಟ್ಯೂಬ್ ಗೊತ್ತಾಯ್ತಿಲ್ವಾ ನಿನ್ಗೆ? ಯಾರಮ್ಮ ನಮ್ಮ ಮನೆ ಸಾಂಬಾರ್ ಸೊಪ್ಪ ಈಗ ಸಂತೆಯಲ್ಲಿ ತಂದಿದ್ದೀನಿ ಚಂದ್ರಾಯಪಟ್ಟಣದಲ್ಲಿ. ಬಾರಿ ತಂದು ಬಿಟ್ಟಿರೋಂಗೆ ಏನು ಅಚ್ಚುಕಟ್ಟಾಗಿ ಇಟ್ಕೊಂಡು ತಗೊಂಡೋಗ್ತಿದ್ದೀರಾ? ಸೋಸೋದೇನು ಹಂಗ ಬತ್ತ ಸೋಸಿದ್ಕ ಅರ್ಧಕ್ಕಂತೆ ಸೊಪ್ಪು ಬಂದ್ಬಿಡು, ಅರ್ಧಕ್ಕಂತೆ ಆಯ್ತಾ ಕೊಡ್ತೀನಿ ತಡಿ. ಗೈಸ್ ನೋಡಿ ಇಸ್ಕೊಳಪ್ಪ, ಶಾಂತಂಟಿ ನಮ್ಮ ಸೊಪ್ಪು ತಗೊಂಡೋಯ್ತವ್ರು, ಇಸ್ಕೊಳಪ್ಪ. ಸುಂದರಟಿ ಎಂಜಾಯ್ ಮಾಡುತ್ತೆ, ಇಸ್ಕೊಳಪ್ಪ. ಚಂದ್ರಾಯಪಟ್ಟಣ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಶಾಂತಂಟಿ ಕೂಡ ಬಂದಿದ್ರು. ಸೊ ಓಕೆ, ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.